ಸೊಂಟದ ಸುತ್ತಳತೆ ಜಾಸ್ತಿ ಆದಂತೆ ಕಾಯಿಲೆಗಳು ಬರುವ ಸಾಧ್ಯತೆ. ಹೊಟ್ಟೆ ಮೇಲೆ ಬೊಜ್ಜು ಯಾವಾಗ ಆರಂಭ ಆಗುತ್ತೆ, ನಾವು ಸ್ವಲ್ಪ ಸ್ವಲ್ಪ ಕಾಯಿಲೆಗೆ ಹತ್ತಿರ ಆಗ್ತಾ ಇದ್ದೀವಿ ಅಂತ. ಕ್ಯಾಲರಿ ಡಯೆಟ್ ಅನ್ನೋದು ಎಲ್ಲ ಥರದ ಕ್ಯಾನ್ಸರ್ಗೂ ಒಂದು ಕಾರಣ ಅಂತ ಎಲ್ಲೋ ಒಂದು ಕಡೆ ಹೇಳ್ತಾರೆ. ನಮ್ಮ ಪ್ರಕೃತಿಯಲ್ಲಿ ಸಿಗುವ ಆಹಾರ ಪದಾರ್ಥಗಳು ಏನಿದೆ, ಅದು ಹಣ್ಣುಗಳಾಗ್ಬೋದು, ತರಕಾರಿಗಳಾಗ್ಬೋದು, ಸೊಪ್ಪುಗಳಾಗಿರ್ಬೋದು, ಅದನ್ನು ಸೇವನೆ ಮಾಡೋದ್ರಿಂದ ಬಹಳಷ್ಟು ಕ್ಯಾನ್ಸರ್ಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳ್ತಾರೆ. ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುವ ಒಂದು ಪ್ರಕ್ರಿಯೆ ಇದೆ, ಅಪಾಪ್ಟಾಸಿಸ್ ಅಂತ. ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಬೆಳ್ಳುಳ್ಳಿ, ಈರುಳ್ಳಿ, ಸ್ಪೈಸಸ್ ಇದೆಯಲ್ಲ, ಇದರಲ್ಲಿ ಆರ್ಗೆನೋಸಲ್ಫರ್ಗಳಿದೆ. ಈ ಆರ್ಗೆನೋಸಲ್ಫರ್ ಕಾಂಪೌಂಡುಗಳು ಸಹ ನಮ್ಮ ದೇಹದಲ್ಲಿ ಏನಾದರೂ ಕ್ಯಾನ್ಸರ್ ಜೀವಕೋಶಗಳಿದ್ರೆ ಅದನ್ನು ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಟೀ ಬಳಕೆ, ಹಾಲು ಹಾಕದೆ ಈ ಲೆಮನ್ ಗ್ರಾಸಲ್ಲಿ ಅದರದ್ದು ಟೀ ಮಾಡೋಂಥದ್ದೇ ಆಗಲಿ, ಪುದೀನಾದು ಮಾಡೋಂಥದ್ದೇ ಆಗಲಿ, ಬೇರೆ ಬೇರೆ ಥರದ ಹರ್ಬ್ಗಳು, ಎಲ್ಲ ಥರದ ಹರ್ಬ್ಗಳನ್ನು ಹಾಕಿ ಅದನ್ನು ಒಂದು ಡಿಕಾಕ್ಷನು, ಅದನ್ನು ಕುದಿಸಿ ಆ ನೀರನ್ನು ಕುಡಿಯೋದು. ಅದಕ್ಕೆ ನಾವು ಬೆಲ್ಲ ಹಾಕ್ಬೋದು ಅಥವಾ ಹಾಗೆಯೇ ಅದನ್ನು ಸೇವನೆ ಮಾಡೋದು. ಇದನ್ನು ಮಾಡಿದಾಗಲೂ ಸಹ EGCG ಅಂತ ಅದರಲ್ಲಿ ಒಂದು ಪ್ರಮುಖವಾದ ಕೆಮಿಕಲ್ ಇದೆ. ಈ ಕೆಮಿಕಲ್ಲು ಸಹ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಕ್ಯಾನ್ಸರ್ ಬರದಿದ್ದ ಹಾಗೆ ಮಾಡುವ ಮತ್ತೊಂದು ಬಹಳ ಪ್ರಮುಖವಾದ ಪ್ರಕ್ರಿಯೆ ಅಂತಂದರೆ ಉಪವಾಸ ಮಾಡೋದು. ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡಬಹುದು ಎನ್ನುವ ಒಂದು ಸಂಶೋಧನೆಗೆ ನೊಬೆಲ್ ಬಹುಮಾನ ಸಹ ಸಿಕ್ಕಿದೆ. ಹಾಗಾಗಿ ಇದೊಂದು ಅದ್ಭುತವಾದ ಸಂಶೋಧನೆ. ಆದರೆ ಕ್ಯಾನ್ಸರ್ ಬರದಿದ್ದ ಹಾಗೆ ನಾವು ಏನು ಪ್ರಿಕಾಷನರಿ ಮುಂಜಾಗ್ರತೆಯ ಕ್ರಮಗಳನ್ನು ನಾವು ತಗೋಬೇಕು ಅಂತಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅದು ಏನು ಹೇಳುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಯ ವೇಸ್ಟ್ ಹಿಪ್ ರೇಷಿಯೋ ಏನಿರುತ್ತೆ, ಒಬಿಸಿಟಿ ಇರಬಾರ್ದು ಅನ್ನುತ್ತೆ. ಸೊಂಟದ ಸುತ್ತಳತೆ ಜಾಸ್ತಿ ಆದಂತೆ ಕಾಯಿಲೆಗಳು ಬರುವ ಸಾಧ್ಯತೆ. ಹೊಟ್ಟೆ ಮೇಲೆ ಬೊಜ್ಜು ಯಾವಾಗ ಆರಂಭ ಆಗುತ್ತೆ, ನಾವು ಸ್ವಲ್ಪ ಸ್ವಲ್ಪ ಕಾಯಿಲೆಗೆ ಹತ್ತಿರ ಆಗ್ತಾ ಇದ್ದೀವಿ ಅಂತ. ಅದರಿಂದ ಒಬಿಸಿಟಿ ಜಾಸ್ತಿ ಆಗುತ್ತೆ. ಆ ಒಬಿಸಿಟಿಯಿಂದ ಅಂದರೆ ಬೊಜ್ಜುತನದಿಂದಾಗಿ ಡಯಾಬಿಟಿಕ್ ಬರುವಂಥ ಸಾಧ್ಯತೆ ಇದೆ. ಕ್ಯಾನ್ಸರು ಹೆಚ್ಚಾಗುವ ಸಾಧ್ಯತೆ, ಅಂದರೆ ಬಂದೇ ಬರುತ್ತೆ ಎಲ್ಲರಿಗೆ ಅಂತಲ್ಲ, ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನು ನಾನು ಹೇಳ್ತಾ ಇರೋದು ಆಗುತ್ತೆ. ಹಾಗಾಗಿ ನಮ್ಮ ಒಂದು ತೂಕವನ್ನು ನೀವು ಸರಿಯಾಗಿ ಕಾಪಾಡ್ಕೊಳ್ಳಿ. ಮತ್ತು ಅತಿಯಾದ ಒಂದು ಕೊಬ್ಬಿನಾಂಶದಿಂದ ಕೂಡಿದ ಆಹಾರದ ಸೇವನೆ ಮಾಡಿಬಿಡಿ. ಹೈ ಕ್ಯಾಲರಿ ಡಯೆಟ್ ಅನ್ನೋದು ಎಲ್ಲ ಥರದ ಕ್ಯಾನ್ಸರ್ಗೂ ಒಂದು ಕಾರಣ ಅಂತ ಎಲ್ಲೋ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಅದು ಬಹಳ ಮುಖ್ಯ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ಹಾಗಾಗಿ ಆರೋಗ್ಯವಂತ ವ್ಯಕ್ತಿಗಳು ಕ್ಯಾನ್ಸರ್ ಬರದಿದ್ದ ಹಾಗೆ ಏನು ಮಾಡಬೇಕು ಅನ್ನೋದಾದರೆ, ಅದನ್ನು ಕೀಮೋ ಪ್ರಿವೆನ್ಷನ್ ಅಂತ ಬಿ ಸ್ಪಾನ್ ಅನ್ನೋರು 1970 ಆವಾಗಲೇ ಇದರ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ನಡೆಸಿದ್ರು. ಅವರ ಪ್ರಕಾರ ನಾವು ನಮ್ಮ ಪ್ರಕೃತಿಯಲ್ಲಿ ಸಿಗುವ ಆಹಾರ ಪದಾರ್ಥಗಳು ಏನಿದೆ, ಅದು ಹಣ್ಣುಗಳಾಗ್ಬೋದು, ತರಕಾರಿಗಳಾಗ್ಬೋದು, ಸೊಪ್ಪುಗಳಾಗಿರ್ಬೋದು, ಪ್ರಕೃತಿಯಲ್ಲಿ ಸಿಕ್ಕುವ ನ್ಯಾಚುರಲ್ ಏನಿದೆ ಸೋರ್ಸಸ್ಸು, ಅದನ್ನು ಸೇವನೆ ಮಾಡೋದ್ರಿಂದ ಬಹಳಷ್ಟು ಕ್ಯಾನ್ಸರ್ಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹದ್ದು ಕ್ರೂಸಿಫರಸ್ ವೆಜಿಟೇಬಲ್ ಅಂತ ಕರಿತೀವಿ. ಕ್ರೂಸಿಫರಸ್ ವೆಜಿಟೇಬಲ್ ಅಂದರೆ ಕೋಸಿನ ಜಾತಿಯ ಒಂದು ತರಕಾರಿಗಳು ಏನಿದೆ, ಅದು ಹೂಕೋಸು, ನವಿಲುಕೋಸು, ಬ್ರ್ಯಾಕೋಲಿ ಅಂತ ನೀವು ಕೇಳಿರ್ಬೋದು. ಬ್ರ್ಯಾಕೋಲಿ ಅನ್ನೋದು ಒಂದು ಅದ್ಭುತವಾಗಿ ಕ್ಯಾನ್ಸರ್ ನಿವಾರಣೆ ಮಾಡುವಂಥದ್ದು, ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುವಂತಹ, ಅಂದರೆ ಅದರಲ್ಲಿರುವ ರಾಸಾಯನಿಕಗಳೇನಿರುತ್ತೆ ಅದು ಈ ಒಂದು ತರಕಾರಿಗಳಲ್ಲಿ ಸಾಮಾನ್ಯವಾಗಿ ನಾವು ಇಂಡಾಲ್, ಡೈಥಯೋಥಯಾನ್, ಐಸೋಥಯನೋಸಲ್ಫೇಟ್ ಇವುಗಳೆಲ್ಲ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಕ್ರೂಸಿಫೆರಸ್ ವೆಜಿಟೇಬಲು, ಈ ಥರದ್ದು ಈ ಕಾಯಿಗಳು ಅಂತ ಅಂತೀವಲ್ಲ, ಅದು ಹೀರೆಕಾಯಿ, ಸೋರೆಕಾಯಿ, ಕೋಸುಗಳು, ಇಂಥವನ್ನೆಲ್ಲ ನಾವು ಹೆಚ್ಚು ಸೇವನೆ ಮಾಡೋದರಿಂದ ಇವುಗಳಲ್ಲಿರುವ ರಾಸಾಯನಿಕಗಳು, ಇವುಗಳಲ್ಲಿರುವ ಫೈಟೋಕೆಮಿಕಲ್ಗಳಂತ ಕರಿತೀವಿ. ಆ ರಾಸಾಯನಿಕಗಳನ್ನು ಫೈಟೋಕೆಮಿಕಲ್ ಅಂತ, ಕೆಮಿಕಲ್ಗಳು ಅವು ಈ ಪ್ಲ್ಯಾಂಟ್ಗಳಲ್ಲಿ ಇರೋದರಿಂದ ಫೈಟೋಕೆಮಿಕಲ್ಸ್ ಅಂತ ಕರಿತೀವಿ. ಈ ಫೈಟೋಕೆಮಿಕಲ್ಗಳೇನು ಮಾಡುತ್ತೆ ಅಂದರೆ, ಏನಾದರೂ ಡ್ಯಾಮೇಜ್ ಆಗಿದ್ದರೆ ನಮ್ಮ DNA ಅಂಥ ಜೀವಕೋಶಗಳನ್ನು ನಾಶ ಮಾಡಿ ನಮ್ಮ ದೇಹವನ್ನು ಸುರಕ್ಷಿತವಾಗಿಡುತ್ತೆ. ಹಾಗಾಗಿ ಈ ತರಕಾರಿಗಳ ಸೇವನೆ ಮಾಡೋದು. ಮತ್ತು ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ನು ಒಂದು ಆ್ಯಂಟಿ ಕ್ಯಾನ್ಸರಸ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಅದು ಆ್ಯಂಟಿ ಫಂಗಲ್, ಆ್ಯಂಟಿ ವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಕ್ಯಾನ್ಸರಸ್, ಅದು ಅದ್ಭುತವಾಗಿ ಅದು ಕೆಲಸ ಮಾಡುತ್ತೆ. ಇದು ಅಪಾಪ್ಟಾಸಿಸ್ ಅಂತ, ಅಂದರೆ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುವ ಒಂದು ಪ್ರಕ್ರಿಯೆ ಇದೆ, ಅಪಾಪ್ಟಾಸಿಸ್ ಅಂತ. ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. P53 ಟ್ಯೂಮರ್ ಸಪ್ರೆಸರ್ ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ, ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುತ್ತೆ ಕರ್ಕ್ಯುಮಿನ್. ಇದರ ಜೊತೆ ರೆಸ್ವೆರಿಟ್ರಾಲ್ ಅಂತ ನಾನು ದ್ರಾಕ್ಷಿಯಲ್ಲಿ ಇರುತ್ತೆ ಅಂತ ಹೇಳಿದೆ, ಅದು ಸಹ ಬಹಳಷ್ಟು ಕ್ಯಾನ್ಸರ್ಗಳು ಮನುಷ್ಯರಿಗೆ ಬರದಿದ್ದ ಹಾಗೆ ತಡೆಗಟ್ಟಕ್ಕೆ ಕರ್ಕ್ಯುಮಿನ್ ಆಗ್ಬೋದು, ರೆಸ್ವೆರಿಟ್ರಾಲ್ಗಳಾಗೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದರ ಜೊತೆಯಲ್ಲಿ ಈ ಒಂದು
ಬೆಳ್ಳುಳ್ಳಿ, ಈರುಳ್ಳಿ, ಸ್ಪೈಸಸ್ ಇದೆಯಲ್ಲ, ಇದರಲ್ಲಿ ಆರ್ಗೆನೋಸಲ್ಫರ್ಗಳಿದೆ. ಈ ಆರ್ಗೆನೋಸಲ್ಫರ್ ಕಾಂಪೌಂಡುಗಳು ಸಹ ನಮ್ಮ ದೇಹದಲ್ಲಿ ಏನಾದರೂ ಕ್ಯಾನ್ಸರ್ ಜೀವಕೋಶಗಳಿದ್ದರೆ ಅದನ್ನು ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಬೆಳ್ಳುಳ್ಳಿ ಸಹ ಈ ಪಂಚೆಂಟ್, ಅದರಲ್ಲಿ ಒಂಥರ ಘಾಟ್ ಇರುತ್ತೆ ನೋಡಿ, ಈರುಳ್ಳಿಯಲ್ಲಿ ಆರ್ಗೆನೋಸಲ್ಫರ್ಗಳಿರುತ್ತೆ. ಇವುಗಳು ಮತ್ತು ಸ್ಪೈಸಸ್ಗಳು ಸಾಮಾನ್ಯವಾಗಿ ಲವಂಗ ಆಗ್ಬೋದು, ದಾಲ್ಚಿನ್ನಿ ಆಗ್ಬೋದು, ಮೆಣಸಾಗಿರ್ಬೋದು, ಜೀರಿಗೆಗಳ ಈ ಥರದ್ದೆಲ್ಲ ಏನಿದೆ, ಮತ್ತು ಏಲಕ್ಕಿ, ಈ ಸ್ಪೈಸಸ್ ಎಲ್ಲ ಏನಿದೆ ಅದು ಸಹ ಅದರಲ್ಲಿರುವ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಹಲವಾರು ಪಾತ್ವೆಗಳಿದೆ. ಆ ಪಾತ್ವೆಗಳು ಅಂತಂದರೆ ಪ್ರಕ್ರಿಯೆ, ರಿಯಾಕ್ಷನ್ಗಳು. ಆ ರಿಯಾಕ್ಷನ್ಗಳನ್ನು ಇನಿಷಿಯೇಟ್ ಮಾಡೋದ್ರಿಂದ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು ಗ್ರೀನ್ ಟೀ ಬಳಕೆ. ಹಾಲು ಹಾಕದೆ ಕೆಲವೊಂದು ಗ್ರೀನ್ ಟೀಗಳು, ಅದರಲ್ಲೂ ಚೀನಾ ದೇಶದಲ್ಲಿ ಹೆಚ್ಚಾಗಿ ಅವರು ಗ್ರೀನ್ ಟೀಗಳನ್ನು ಬಳಕೆ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಇದರಿಂದ ಈ ಲೆಮನ್ ಗ್ರಾಸಲ್ಲಿ ಅದರದ್ದು ಟೀ ಮಾಡೋಂಥದ್ದೇ ಆಗಲಿ, ಪುದೀನಾದು ಮಾಡೋಂಥದ್ದೇ ಆಗಲಿ, ಬೇರೆ ಬೇರೆ ಥರದ ಹರ್ಬ್ಗಳು, ಎಲ್ಲ ಥರದ ಹರ್ಬ್ಗಳನ್ನು ಹಾಕಿ ಅದನ್ನು ಒಂದು ಡಿಕಾಕ್ಷನು, ಅದನ್ನು ಕುದಿಸಿ ಆ ನೀರನ್ನು ಕುಡಿಯೋದು. ಅದಕ್ಕೆ ನಾವು ಬೆಲ್ಲ ಹಾಕ್ಬೋದು ಅಥವಾ ಹಾಗೆಯೇ ಅದನ್ನು ಸೇವನೆ ಮಾಡೋದು. ಇದನ್ನು ಮಾಡಿದಾಗಲೂ ಸಹ EGCG ಅಂತ ಅದರಲ್ಲಿ ಒಂದು ಪ್ರಮುಖವಾದ ಕೆಮಿಕಲ್ ಇದೆ. ಈ ಕೆಮಿಕಲ್ಲು ಸಹ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಗ್ರೀನ್ ಟೀಲಿ ಎಲ್ಲ ಥರದ ಹರ್ಬಲ್ ಟೀ, ಅದನ್ನು ಹಿಂದಿನ ಕಾಲದಲ್ಲಿ ಕಷಾಯ ಅಂತಂತಿದ್ರು. ಮೊದಲು ಹಿಂದಿನವರು ಬೇಕಾದಷ್ಟು ಥರದ ಈ ಗಿಡಮೂಲಿಕೆಗಳಿಂದ ಕಷಾಯಗಳನ್ನು ತಯಾರು ಮಾಡ್ತಿದ್ರು. ಅದನ್ನು ಬೇರೆ ಬೇರೆ ಈ ಒಂದು ಸೀಸನ್ಗಳಲ್ಲಿ ಕುಡಿತಿದ್ರು. ಮಳೆಗಾಲದಲ್ಲಿ ಕುಡಿತಿದ್ರು, ಚಳಿಗಾಲದಲ್ಲಿ. ದೇಹದ ಇಮ್ಯುನಿಟಿನ ಬೂಸ್ಟ್ ಮಾಡ್ತಾ ಇತ್ತು. ಇಮ್ಯುನಿಟಿ ಬೂಸ್ಟ್ ಮಾಡೋದ್ರ ಜೊತೆಯಲ್ಲಿ ಈ ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಏನಾದರೂ ಆಕಸ್ಮಿಕವಾಗಿ ಈ ಜೀವಕೋಶಗಳಲ್ಲಿ ಏನಾದರೂ ಬದಲಾವಣೆಗಳಾಗಿದ್ದಿದ್ರೆ, ಡ್ಯಾಮೇಜ್ ಆಗಿದ್ದಿದ್ರೆ ಅಂತಹ ಜೀವಕೋಶಗಳನ್ನು ನಾಶ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ವು. ಹಾಗಾಗಿ ಹಣ್ಣುಗಳು, ಸೊಪ್ಪುಗಳು, ತರಕಾರಿಗಳು ಮತ್ತು ವಿಟಮಿನ್ B ಕಾಂಪ್ಲೆಕ್ಸ್ ಆಗಿರ್ಬೋದು, ವಿಟಮಿನ್ A ಆಗಿರ್ಬೋದು, ವಿಟಮಿನ್ K ಆಗಿರ್ಬೋದು, ವಿಟಮಿನ್ D ಎಲ್ಲವೂ ಸಹ ನಮಗೆ ಕೀಮೋಥೆರಪಿಟಿಕ್ ಏಜೆಂಟ್ ಅಂತಂದರೆ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟೋದು. ಕ್ಯಾನ್ಸರ್ ಬಂದ ಮೇಲೆ ಇದು ಏನು ಮಾಡೋಕ್ಕಾಗೋದಿಲ್ಲ, ಆದರೆ ಕ್ಯಾನ್ಸರೇ ಬರದಿದ್ದ ಹಾಗೆ ತಡೆಗಟ್ಟುವಲ್ಲಿ ವಿಟಮಿನ್ಗಳಾಗಿರ್ಬೋದು, ಆಮೇಲೆ ಫ್ಲೆವಿನಾಯ್ಡ್ಸ್ಗಳಾಗಿರ್ಬೋದು, ಆಮೇಲೆ ಫಿನಾಲಿಕ್ ಕಾಂಪೌಂಡ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಈಗ ನಾನು ಹೇಳಿದಾಗ ಇಂಡೋಲ್, ಐಸೋಥಯಾನೋಸಲ್ಫೇಟ್, ಡೈಥಯೋಥಯಾನ್ ಇವುಗಳೆಲ್ಲ ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ ಎಲ್ಲದರಲ್ಲೂ ಇರುವಂತಹ ಇದನ್ನು ನಾವು ಯಾವ ರೀತಿ ಸೇವನೆ ಮಾಡಬೇಕು ಅಂತಂದರೆ, ಕೆಲವೊಮ್ಮೆ ಇದು ಪ್ಯಾಲೆಟಬಲ್ ಇಲ್ಲ, ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಆಗ ಅದನ್ನು ಬೆವರೇಜ್ ಅಂತೀವಿ. ಅದರದ್ದು ಜ್ಯೂಸ್ಗಳ ಥರ ಅದನ್ನು ಸೇವನೆ ಮಾಡಬಹುದು. ನೆಲ್ಲಿಕಾಯಲ್ಲಿ ವೈಟಮಿನ್ ರಿಚ್ ಅದು, ಅದರ ಸೇವನೆ, ಅದರದ್ದು ಜ್ಯೂಸ್ ಮಾಡೋ ಅಂಥದ್ದೇ ಆಗಲಿ, ಅಥವಾ ಅದನ್ನು ಪಿಲ್ಸ್ಗಳ ಥರನೂ ಸಿಕ್ಕುತ್ತೆ. ಕೆಲವೊಂದು ಈ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿಯದು ಮಾತ್ರೆಗಳು ಸಿಕ್ಕುತ್ತೆ. ಅಂದರೆ ಅದನ್ನು ಪಿಲ್ಸ್ ರೂಪದಲ್ಲಿ ಪಡಿಬೋದು, ಅದನ್ನು ಬೆವರೇಜ್ ರೂಪದಲ್ಲಿ ಪಡಿಬೋದು, ಜ್ಯೂಸ್ಗಳ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ನಮ್ಮ ದೇಹಕ್ಕೆ ಅದನ್ನು ನಾವು ಬಳಸ್ತಾ ಬಂದರೆ ಸತತವಾಗಿ. ಅದಕ್ಕೋಸ್ಕರನೇ ಹೇಳ್ತಾರೆ, ನಮ್ಮ ದೇಹ ಚೆನ್ನಾಗಿರಬೇಕು ಅಂತಂದರೆ ಹೆಚ್ಚಾಗಿ ಸಮತೋಲನದ ಆಹಾರ ಸೇವನೆ ಮಾಡಿ, ಅದರಲ್ಲಿ ಹಣ್ಣಾಗಲಿ, ಸೊಪ್ಪುಗಳು, ತರಕಾರಿಗಳು, ಸ್ಪ್ರೌಟ್ಸ್ಗಳು ಇದನ್ನೆಲ್ಲ ನಾವು ಸೇವನೆ ಮಾಡೋದ್ರಿಂದ, ಮತ್ತು ಇದರಲ್ಲೆಲ್ಲ ನಾವು ಅರಿಶಿಣವನ್ನು ಬಳಕೆ ಮಾಡಿರ್ತೀವಿ ಆಹಾರ ತಯಾರು ಮಾಡಬೇಕಾದ್ರೆ. ಸ್ಪೈಸಸ್ಗಳನ್ನು, ಮಸಾಲೆ ಪದಾರ್ಥಗಳು, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಈ ಥರದ್ದು ಎಲ್ಲದನ್ನು ಬಳಕೆ ಮಾಡೋದ್ರಿಂದ ಇವು ನಮ್ಮ ಇಮ್ಯುನಿಟಿನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಇದರ ಜೊತೆಯಲ್ಲಿ ನಮ್ಮ ದೇಹವನ್ನು ಕ್ಯಾನ್ಸರ್ ಜೀವಕೋಶಗಳಿಂದ ಮುಕ್ತವಾಗಿ ಮಾಡುತ್ತೆ ಅಂತ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಅಡ್ಡ ಪರಿಣಾಮಗಳಿಲ್ಲ. ಮತ್ತು ಇವುಗಳನ್ನು ನಾವು ಪ್ರತಿನಿತ್ಯ ಬಳಕೆ ಮಾಡೋದ್ರಿಂದ ದೇಹಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಆದರೆ ಯಾವುದೋ ಒಂದು ಗಿಡಮೂಲಿಕೆಗಳು ಹೇಳ್ತಾರೆ ಕೆಲವರು, ಆ ಗಿಡಮೂಲಿಕೆಗಳನ್ನು ಬಳಸಿ ಅಂತ. ಆದರೆ ಗಿಡಮೂಲಿಕೆಗಳು ನಮಗೆ ಗೊತ್ತಿಲ್ಲ ನಾವು ಬಳಕೆ ಮಾಡಿರೋದು, ಅದರಿಂದ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಕಿಡ್ನಿ ಮತ್ತು ಲಿವರ್ಗೆ ಡ್ಯಾಮೇಜ್ ಆಗುತ್ತಾ ಇಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ಇವುಗಳನ್ನು ನಾವು ಕೀಮೋ ಪ್ರಿವೆಂಟಿವ್ ಏಜೆಂಟ್ ಅಂತೀವಿ. ದಿನನಿತ್ಯ ಬಳಸುವಂಥವು ಹಣ್ಣಾಗ್ಬೋದು, ಸೊಪ್ಪಾಗ್ಬೋದು, ತರಕಾರಿಗಳಾಗಿರ್ಬೋದು, ವಿಟಮಿನ್ ಯುಕ್ತ ಪದಾರ್ಥಗಳಾಗಿರ್ಬೋದು, ಇವುಗಳನ್ನು ಕೀಮೋ ಪ್ರಿವೆಂಟಿವ್ ಏಜೆಂಟ್ ಅಂತ. ಕೀಮೋಥೆರಪಿ ಬೇರೆ. ಕೀಮೋಥೆರಪಿಯಲ್ಲಿ ರಾಸಾಯನಿಕಗಳನ್ನೇ ಕೊಡ್ತಾರೆ, ಔಷಧಿಗಳನ್ನು ಕೊಡ್ತಾರೆ, ಅದು ಕೀಮೋಥೆರಪಿ, ಅದೇ ಬೇರೆ. ಕೀಮೋ ಪ್ರಿವೆನ್ಷನ್ ಅಂದರೆ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟುವಂತಹ ಇದು ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳು ಅಂತ ಹೇಳಬಹುದು. ಕೆಲವೊಮ್ಮೆ ಏನಾಗುತ್ತೆ, ಕ್ಯಾನ್ಸರ್ ಬಂದ ನಂತರ ನಾನು ಜ್ಯೂಸ್ ಕುಡಿದು ನಾನು ಕ್ಯಾನ್ಸರ್ನ ವಾಸಿ ಮಾಡ್ಕೊತೀನಿ, ಅಥವಾ ನಾನು ಏನೋ ಒಂದು ತರಕಾರಿ ತಿಂದು ಕ್ಯಾನ್ಸರ್ ವಾಸಿ ಮಾಡ್ಕೊತೀನಿ, ಆಗೋದಿಲ್ಲ.
ಕಾರಣ ಕ್ಯಾನ್ಸರ್ ಜೀವಕೋಶಗಳು, ನಮ್ಮ ದೇಹದಲ್ಲಿ ಜೀವಕೋಶಗಳು ಪ್ರತಿ ಒಂದು ದಿನಕ್ಕೆ ಡಬಲ್ ಆಗ್ತಾ ಬರುತ್ತೆ. 24 ಗಂಟೆಗೆ ಎರಡಿದ್ದಂತಹ ಜೀವಕೋಶ 4 ಆಗುತ್ತೆ, 4 ಇರೋದು 8 ಆಗುತ್ತೆ. ಹಾಗಾಗಿ ಒಂದೊಂದು ದಿನ ನಾವು ಡಿಲೇ ಮಾಡ್ತಾ ಬಂದರೆ ಕ್ಯಾನ್ಸರ್ ಗೆಡ್ಡೆ ದೊಡ್ಡದಾಗ್ತಾ ಬರುತ್ತೆ, ಕ್ಯಾನ್ಸರ್ ದೇಹದಲ್ಲಿ ಸ್ಪ್ರೆಡ್ ಆಗೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಕ್ಯಾನ್ಸರ್ ಬಂದ ನಂತರ ಆಯುರ್ವೇದ ಅಥವಾ ಹೋಮಿಯೋ, ಯುನಾನಿ ಈ ಥರದ್ದು ಮನೆಮದ್ದು ಅನ್ನುವುದನ್ನು ಬಿಟ್ಟು ನೇರವಾಗಿ ಅಲೋಪತಿ ಟ್ರೀಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಬಹಳಷ್ಟು ಜನ ತಪ್ಪು ಮಾಡ್ತಾರೆ. ಕ್ಯಾನ್ಸರ್ ಬಂದ ನಂತರ ಅವ್ರು ಏನು ಮಾಡ್ತಾರೆ, ಈ ಆಯುರ್ವೇದ ಈ ಥರದ್ರಲ್ಲೆಲ್ಲ ಹೋಗಿ ಕೊನೆಯ ಹಂತಕ್ಕೆ ಅವರು ಅಲೋಪತಿ ಟ್ರೀಟ್ಮೆಂಟ್ಗೆ ಹೋಗ್ತಾರೆ. ಆವಾಗ ಅದು 4th ಸ್ಟೇಜು, ಅಂದರೆ ಇನ್ನೇನೂ ಮಾಡಲು ಸಾಧ್ಯವಿಲ್ಲದಂಥ ಸ್ಥಿತಿ ತಲುಪೋದ್ರಿಂದ ದಯವಿಟ್ಟು ಆ ಥರದ ತಪ್ಪುಗಳನ್ನು ಮಾಡಬೇಡಿ. ಆರೋಗ್ಯವಂತರು ಇದನ್ನೆಲ್ಲ ಮಾಡಿ, ಆದರೆ ಕ್ಯಾನ್ಸರಿನಾರು ಇದ್ದಂಥ ಪಕ್ಷದಲ್ಲಿ ಅಲೋಪತಿ ಟ್ರೀಟ್ಮೆಂಟಿನ ಜೊತೆಯಲ್ಲಿ ಬೇಕಾದ್ರೆ ಇದನ್ನು ನೀವು ಮಾಡಿ. ಅಲೋಪತಿ ಟ್ರೀಟ್ಮೆಂಟ್ ತಗೊತಾ ಇದ್ದೀರಾ, ನೀವು ಈ ಜ್ಯೂಸ್ಗಳನ್ನ ಕುಡಿಯೋದೇ ಆಗಲಿ, ಈ ಹಣ್ಣುಗಳು ಸೊಪ್ಪು ಅವಾಗೇನಾಗುತ್ತೆ ಅಂದರೆ ಚೆನ್ನಾಗಿ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿ, ಅಂದರೆ ಆ ಪ್ರೋಸೆಸ್, ಹೀಲಿಂಗ್ ಪ್ರೋಸೆಸ್ ಏನಿರುತ್ತೆ ವಾಸಿಯಾಗೋದು ಬೇಗ ಆಗುತ್ತೆ, ಇನ್ನು ಫಾಸ್ಟಾಗಿ ಆಗ್ತಾ ಬರುತ್ತೆ. ಆದರೆ ಇವುಗಳಿಂದ ಕಾಯಿಲೆ ವಾಸಿಯಾಗೋದು ಖಂಡಿತ ಇಲ್ಲ. ಆರೋಗ್ಯವಂತರಿಗೆ ಮುಂದಿನ ದಿನದಲ್ಲಿ ಬರದಿದ್ದ ಹಾಗೆ ಅದು ತಡೆಗಟ್ಟಬಹುದು. ಕ್ಯಾನ್ಸರ್ ಬರದಿದ್ದ ಹಾಗೆ ಮಾಡುವ ಮತ್ತೊಂದು ಬಹಳ ಪ್ರಮುಖವಾದ ಪ್ರಕ್ರಿಯೆ ಅಂತಂದರೆ ಉಪವಾಸ ಮಾಡೋದು. ನಮ್ಮ ಹಿರಿಯರು ಉಪವಾಸವನ್ನು ದೇವರ ಹೆಸರಿನಲ್ಲಿ, ಕೆಲವೊಂದು ಆಚರಣೆಗಳ ಹೆಸರಿನಲ್ಲಿ ಮಾಡ್ತಾ ಬಂದಿದ್ದಾರೆ. ಸಂಕಷ್ಟ ಚತುರ್ಥಿಯನ್ನು ವ್ರತ ಮಾಡಬೇಕಾದ್ರೆ ಇಡೀ ದಿನ ಉಪವಾಸ ಇರ್ತಾರೆ. ಅದೇ ರೀತಿ ಬೇಕಾದಷ್ಟು ಈಗ ಶಿವರಾತ್ರಿಯಲ್ಲಿ ಉಪವಾಸನ ಮಾಡ್ತಾರೆ, ಏಕಾದಶಿಯಲ್ಲಿ ಉಪವಾಸನ ಮಾಡ್ತಾರೆ. ಎಲ್ಲ ಧರ್ಮದವರು ಯಾವುದೋ ಒಂದು ಆಚರಣೆಯ ರೂಪದಲ್ಲಿ ಉಪವಾಸ ಮಾಡುವುದು. ರಂಜಾನಲ್ಲಿ ಮುಸ್ಲಿಮರು ಉಪವಾಸ ಮಾಡೋದು, ಕ್ರಿಶ್ಚಿಯನರು ಸಹ ಉಪವಾಸ ಮಾಡುವಂತಹ ಕೆಲವೊಂದು ಅವರದೇ ಆದ ಆಚರಣೆಗಳಿದೆ. ನಮ್ಮ ಹಿಂದಿನವರು ಹಿರಿಯರು ಉಪವಾಸವನ್ನು ಧರ್ಮ ದೇವರ ಆಚರಣೆಯಲ್ಲಿ ಏನಕ್ಕೆ ಮಾಡ್ತಾಯಿದ್ರು ಅಂದರೆ ಕಡ್ಡಾಯವಾಗಿ ನೀನು ಅದನ್ನು ಮಾಡಬೇಕು ಅನ್ನೋ ಕಾರಣದಿಂದ. ಕಾರಣ ಏನಂತಂದರೆ ಉಪವಾಸ ಮಾಡಿದಾಗ ಆಟೋಫೇಜಿ ಎನ್ನುವ ಒಂದು ಪ್ರಕ್ರಿಯೆ ದೇಹದಲ್ಲಿ ನಡೆಯುತ್ತೆ. ಆಟೋಫೇಜಿ ಅನ್ನೋದು ಜೀವಕೋಶಗಳು ಏನಾದರೂ ಡ್ಯಾಮೇಜ್ ಆಗಿದ್ದಾಗ ದೇಹ ಆ ಜೀವಕೋಶಗಳನ್ನು ನಾಶ ಮಾಡುವಂಥದ್ದು. ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ನಾವು ಒಂದು ದಿನ ಉಪವಾಸ ಮಾಡಿದ್ದೀವಿ ಅಂದಾಗ ನಮ್ಮ ದೇಹಕ್ಕೆ, ನಮ್ಮ ಜೀವಕೋಶಗಳಿಗೆ ಆಹಾರ ಸಿಗ್ತಾ ಇಲ್ಲ. ಅವಾಗೇನಾಗುತ್ತೆ, ದೇಹದಲ್ಲಿ ಇರುವಂತಹ ಆಹಾರವನ್ನು, ಶೇಖರಣೆಯಾಗಿರುವ ಆಹಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರುತ್ತೆ. ಯಾವ ಥರ ಅಂದರೆ ಒಳ್ಳೆಯ ಜೀವಕೋಶಗಳಿಗೆ ಮಾತ್ರ ಕೊಡುತ್ತೆ. ಯಾವ ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳಾಗಿದೆ, ಯಾವ ಜೀವಕೋಶಗಳು ಪ್ರಯೋಜನಕ್ಕೆ ಇಲ್ಲ, ಅದಕ್ಕೆ ಆಹಾರದ ಪೂರೈಕೆ ಕೊಡೋದಿಲ್ಲ. ಆಮೇಲೆ ಅವುಗಳನ್ನು ನಾಶ ಮಾಡಿಬಿಡುತ್ತೆ, ಅವುಗಳನ್ನು ಒಡೆದು ಬಿಡುತ್ತೆ. ಆಟೋಫೇಜಿ ಅಂತ ಕರಿತೀವಿ ನಾವು ಆ ಒಂದು ಪ್ರಕ್ರಿಯೆ. MTOR ಒಂದು ಪಾತ್ವೆ ಅಂತಿದೆ, ಆ ಪಾತ್ವೆ ಸೆನ್ಸ್ ಮಾಡುತ್ತೆ ದೇಹದಲ್ಲಿ ಎಷ್ಟು ಎನರ್ಜಿ ಇದೆ ಅಂತ. ಕಡಿಮೆ ಎನರ್ಜಿ ಇದ್ದಾಗ ಏನಾಗುತ್ತೆ, MTOR ಪಾತ್ವೆ ಶಟ್ ಡೌನ್ ಆಗುತ್ತೆ, ಆಟೋಫೇಜಿ ಅನ್ನುವ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲೇನಾಗುತ್ತೆ, ಆ ಜೀವಕೋಶಗಳನ್ನು ಒಡೆದು ಆಟೋಫೆಗೋಸೋಮ್ ಅಂತ ಇರುತ್ತೆ, ಅದನ್ನು ಒಡೆದು ನಾಶ ಮಾಡುತ್ತೆ. ಅಲ್ಲಿರುವಂತಹ ಒಳ್ಳೊಳ್ಳೆಯದನ್ನು ಪುನಃ ರೀಸೈಕ್ಲಿಂಗ್ ಥರ ಇದು. ಈಗ ಯಾವುದೋ ನಿಮ್ಮದು ಒಂದು ಮೋಟಾರ್ ಸೈಕಲ್ಲು ಅದು ಹಾಗೆ ಇಟ್ಬಿಟ್ಟಿದ್ದೀರಾ, ಹಾಳಾಗಿದೆ, ಅದು ಇನ್ನೇನು ಪ್ರಯೋಜನಕ್ಕೆ ಬರ್ತಾಯಿಲ್ಲ. ಅದೇನು ಮಾಡ್ತೀರಾ ನೀವು, ಅದನ್ನು ಎಲ್ಲ ಭಾಗಗಳನ್ನು ಬಿಡಿಸಿ ಒಳ್ಳೆಯದನ್ನು ಪುನಃ ಬಳಕೆ ಮಾಡ್ಕೊಳ್ಳೋ ಥರ. ಹಾಗಾಗಿ ಅದು ವೇಸ್ಟ್ ಅನ್ನೋದನ್ನು ನಾವೇನು ಮಾಡ್ತಿದ್ದೀವಿ, ಪುನಃ ಬಳಕೆ ಮಾಡ್ಕೊತಾ ಇದ್ದೀವಿ, ಅದನ್ನು ನಾಶ ಮಾಡ್ತಾಯಿದ್ದೀವಿ. ಇಲ್ಲಿ ಜೀವಕೋಶನ ಒಡೆದು ಆಟೋಫೆಗೋಸೋಮಿಂದ ಅದೇನು ಮಾಡುತ್ತೆ, ಆ ಜೀವಕೋಶದಲ್ಲಿರುವ ಒಳ್ಳೆ ಅಂಶಗಳನ್ನೆಲ್ಲ ಪುನಃ ಬಳಕೆ ಮಾಡ್ಕೊಳ್ಳುತ್ತೆ. ಈ ಪ್ರೋಸೆಸ್ ನಡಿಬೇಕು ಅಂದರೆ ಉಪವಾಸ, ದೇಹಕ್ಕೆ ಎನರ್ಜಿ ಕಮ್ಮಿ ಆಗಬೇಕು, ನಾವು ಹೊರಗಡೆಯಿಂದ ಕೊಡುತ್ತಿರುವ ಸಪ್ಲಿಮೆಂಟ್ ಕಮ್ಮಿ ಆಗಬೇಕು. ಅದು ಉಪವಾಸ ಮಾಡಿದಾಗ. ನಾವು ಸದಾಕಾಲ ತಿಂತಾ ಇದ್ದರೆ ದೇಹಕ್ಕೆ ಆ ಒಂದು ಶಕ್ತಿ ಸೇರ್ತಾನೆ ಹೋಗ್ತಿದೆ, ಈ ಆಟೋಫೇಜಿ ಆ್ಯಕ್ಟಿವೇಶನ್ನೇ ಆಗೋದಿಲ್ಲ. ಹಾಗಾಗಿ ಕಾಯಿಲೆಗಳಿಂದ ನಾವು ತಪ್ಪಿಸ್ಕೋಬೇಕು, ಕ್ಯಾನ್ಸರಿಂದ ಮುಕ್ತರಾಗಬೇಕು ಅಂದರೆ ವಾರಕ್ಕೆ ಅಥವಾ 15 ದಿನಕ್ಕೆ ಒಂದು ಬಾರಿಯಾದರೂ, ಒಂದು ದಿನವಾದರೂ ಉಪವಾಸವನ್ನು ನಾವು ಮಾಡಿದಾಗ ದೇಹದಲ್ಲಿ ಎಲ್ಲ ರೀಸೆಟ್ ಆಗ್ತಾ ಬರುತ್ತೆ. 2016ರಲ್ಲಿ ಈ ಒಂದು ಆಟೋಫೇಜಿಯಿಂದ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡಬಹುದು ಎನ್ನುವ ಒಂದು ಸಂಶೋಧನೆಗೆ ನೊಬೆಲ್ ಬಹುಮಾನ ಸಹ ಸಿಕ್ಕಿದೆ. ಹಾಗಾಗಿ ಇದೊಂದು ಅದ್ಭುತವಾದ ಸಂಶೋಧನೆ. ಇದರಿಂದನೂ ಸಹ ನಾವು ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡಬಹುದು. ಹಾಗಾಗಿ ಇದು ಕೀಮೋ ಪ್ರಿವೆನ್ಷನ್ ಅಂತ ನಾನು ಏನು ಹೇಳಿದೆ, ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದಕ್ಕೆ ಪೂರಕವಾಗಿ ಹೊರಗಡೆ ಜಂಕ್ ಆಹಾರದ ಸೇವನೆ,
ಪ್ರೋಸೆಸ್ಡ್ ಫುಡ್ ಅಂತೇನು ಅದರ ಆಹಾರ ಸೇವನೆ, ಕಲರ್ ಹಾಕಿರುವಂಥ ಆಹಾರ ಸೇವನೆ, ಆಮೇಲೆ ಪ್ರಿಸರ್ವೇಟಿವ್ಗಳು ಬಳಕೆ ಮಾಡಿರುವ ಆಹಾರವನ್ನು ಬಳಕೆ ಮಾಡೋದೇ ಆಗಲಿ, ಆಮೇಲೆ ಫುಡ್ ಎಡಿಟಿವ್ ಎಜಿನೋಮೋಟೊ ಅನ್ನೋದು ಫುಡ್ ಎಡಿಟಿವ್ಸ್. ಈಗ ನೋಡಿ ಎಲ್ಲ ಸ್ಟ್ರೀಟ್ ಚಾಟಲ್ಲಿ ಎಜಿನೋಮೋಟೋಗಳನ್ನು ಬಳಕೆ ಮಾಡ್ತಾರೆ. ಹೋಟೆಲ್ಗಳಲ್ಲಿ ಎಜಿನೋಮೋಟೊ ಇದು ನಮಗೆ ಟೇಸ್ಟನ್ನು ಕೊಡೋ ಅಂಥದ್ದು, ಅದನ್ನು ಟೇಸ್ಟ್ ಪೌಡರ್ ಅಂತ ಕರೀತಾರೆ. ಇದು ಒಂಥರ ಎಡಿಕ್ಷನ್ ಉಂಟು ಮಾಡುತ್ತೆ ಮಕ್ಕಳಿಗೆ. ಏನಕ್ಕೆ ಹೊರಗಡೆ ಆಹಾರನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಂದರೆ ಎಡಿಕ್ಷನ್ ಥರ. ಈಗ ಸ್ಮೋಕಿಂಗ್ ಯಾವ ಥರ ಎಡಿಕ್ಷನ್ನು, ಇದು ಒಂದು ಸಲ ಸೇವನೆ ಮಾಡಿದಾಗ ರುಚಿ, ಅದು ಡೋಪಮೈನ್ ರಿಲೀಸ್ ಮಾಡಿಬಿಡುತ್ತೆ. ಡೋಪಮೈನ್ ರಿಲೀಸ್ ಆದಾಗ ಮಗು ಪುನಃ ಅದನ್ನೇ ಬೇಕು ಅಂತ ಕೇಳುತ್ತೆ. ಏಕೆಂದರೆ ಅದು ಸೇವನೆ ಮಾಡಿದಾಗ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ, ರಿವಾರ್ಡಿಂಗ್ ಹಾರ್ಮೋನ್, ಖುಷಿ ಕೊಡುವಂಥದ್ದು. ಹಾಗಾಗಿ ಈ ಒಂದು ಟೇಸ್ಟ್ ಪೌಡರ್ ಬಳಕೆಯನ್ನು ಕಡಿಮೆ ಮಾಡೋದ್ರಿಂದ, ಇವೆಲ್ಲ ಮಾಡೋದ್ರಿಂದ ನಾವು ಕ್ಯಾನ್ಸರನ್ನು ಒಂದು ಹಂತಕ್ಕೆ ತಡೆಗಟ್ಬೋದು. ಇದರ ಜೊತೆಗೆ ದೇಹದ ತೂಕವನ್ನು ಸರಿಯಾಗಿ ಇಟ್ಕೋಬೇಕು. ದೈಹಿಕವಾಗಿ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಕಮ್ಮಿ ಮಾಡಿ ದೇಹದ ತೂಕವನ್ನು ಕಾಪಾಡಿಕೊಳ್ಳೋದೇ ಆಗಲಿ, ಆಮೇಲೆ ಈಗ ನಾನು ಹೇಳಿದಂಥ ಆಹಾರಗಳನ್ನು ಸೇವನೆ ಮಾಡೋದೇ ಆಗಲಿ, ಹೆಚ್ಚು ಬ್ಯಾಲೆನ್ಸ್ಡ್ ಡಯೆಟ್, ಅದನ್ನು ಕರೆದಿರುವಂಥ ಆಹಾರ ಆಗ್ಬೋದು, ಅಥವಾ ಬಾರ್ಬಿಕ್ಯೂಗಳಾಗಿರ್ಬೋದು, ಅಥವಾ ಜಂಕ್ ಆಹಾರಗಳು, ಇದನ್ನೆಲ್ಲ ಆದಷ್ಟು ನಾವು ಕಡಿಮೆ ಮಾಡ್ತಾ ಬಂದರೆ ನಾವು ಆದಷ್ಟು ಕ್ಯಾನ್ಸರಿಂದ ಮುಕ್ತರಾಗ್ಬೋದು. ಮತ್ತೆ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.